ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣಾ ಕಣ ಈಗ ಕಾವೇರಿದೆಯೋ ರಂಗೇರಿದೆಯೋ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನಿರಾಕರಣೆ ಮಾಡಿ ಹಣ ಬಲ ಇರೋ ಶಾಮನೂರು ಕುಟುಂಬಕ್ಕೆ ಮಣಿಯನ್ನ ಹಾಕಿದೆ. ಇದರ ಬೆನ್ನಲ್ಲೇ ಮುಸ್ಲಿಂ ಯುವಕರು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರನ್ನ ಭೇಟಿ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಮುಸ್ಲಿಂ ಮುಖಂಡರ ಜೊತೆ ಸಂಧಾನ ಮಾಡಿ ಟಿಕೆಟ್ ಘೋಷಣೆ ಮಾಡಿದ್ದೀವಿ ಅಂತಿದ್ರೆ, ಅಲ್ಲಿನ ಮುಸ್ಲಿಂ ಮುಖಂಡ ಸಾದಿಕ್ ಪೈಲ್ವಾನ್ ಮಾತ್ರ ನಾನು ಬಂಡಾಯ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡ್ತೀನಿ ಅಂತಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ದ ಎಸ್ಡಿಪಿಐ ದಾವಣಗೆರೆಗೆ ಎಂಟ್ರಿಯನ್ನ ಕೊಟ್ಟು ಅಲ್ಲಿ ಎಸ್ಡಿಪಿಐ ಅಭ್ಯರ್ಥಿಯನ್ನ ಅಖಾಡಕ್ಕೆ ಇಳಿಸೋ ಚಿಂತನೆಯನ್ನ ಮಾಡಿದೆ. ಹಾಗಾದ್ರೆ ಸುರ್ಜೇವಾಲಾ ಹೇಳಿದ್ದ ಮುಸ್ಲಿಮರ ನಾಟಕ ನನ್ನ ಬಳಿ ನಡೆಯಲ್ಲ ಅನ್ನೋದೇ ನಿಜ ಆಯ್ತಾ? ಮೊದಲೇ ಸಮರ್ಥ ಅಭ್ಯರ್ಥಿ ಅನ್ನೋದನ್ನ ನಿರ್ಧಾರ ಮಾಡಿದ್ರು, ಮತ್ತೆ ಆಕಾಂಕ್ಷಿಗಳ ಪಟ್ಟಿಯನ್ನ ಹೈಕಮಾಂಡ್ ಕೇಳಿದ್ಯಾಕೆ? ನಿಜವಾಗ್ಲೂ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಡೋದ್ರ ಹಿಂದೆ ಇರೋದ್ಯಾರೋ? ಮುಸ್ಲಿಮರಿಗೆ ಚೊಂಬನ್ನ ಕೊಟ್ರ ರಾಹುಲ್ ಗಾಂಧಿ ಮತ್ತೆ ಖರ್ಗೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ದಾವಣಗೆರೆ ಉಪಚುನಾವಣಾ ಕಣ ಕಾವನ್ನು ಹೆಚ್ಚಿಸಿಕೊಳ್ತಾ ಇದೆ. ಅದಕ್ಕೆ ಕಾರಣ ಅಂದರೆ ಇವತ್ತು ನಾಮಪತ್ರ ಸಲ್ಲಿಸೋಕೆ ಕೊನೆಯ ದಿನ. ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಗುತ್ತೆ ಅಂತ ಇಬ್ಬರು ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ರು. ಶಾಮನೂರು ಕುಟುಂಬದ ಸಮರ್ಥ್ ಮತ್ತು ಮುಸ್ಲಿಂ ಮುಖಂಡ ಸಾದಿಕ್ ಪಾಷಾ. ಅದರಲ್ಲೂ ಮುಸ್ಲಿಮರ 88,000 ಇರೋ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಪಟ್ಟನ್ನ ಅಲ್ಲಿನ ಮುಸ್ಲಿಮರು ಹಿಡಿದ್ರು. ಜಮೀರ್ ಕೂಡ ಮುಸ್ಲಿಮರಿಗೆ ಟಿಕೆಟ್ ಕೊಡದೇ ಇದ್ರೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿದ್ರು. ಇದನ್ನ ಕೇಳಿದ್ದೆ ಸುರ್ಜೇವಾಲಾ ನಿಮ್ಮ ಮತ್ತು ನಿಮ್ಮ ನಾಯಕನ ನಾಟಕ ನನ್ನ ಹತ್ರ ನಡೆಯಲ್ಲ ಅಂತ ನೇರವಾಗಿ ಮುಸ್ಲಿಮರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಪಾಪ ಅವರಿಗೂ ಗೊತ್ತಿದೆ, ಈ ಮುಸಲ್ಮಾನರು ಕಾಂಗ್ರೆಸ್ ಬಿಟ್ಟು ಎಲ್ಲೂ ಹೋಗಲ್ಲ, ಬಿಜೆಪಿಗೆ ಮೊದಲೇ ಓಟನ್ನ ಹಾಕಲ್ಲ, ಇನ್ನು ಬೇರೆ ಯಾರು ಕರ್ನಾಟಕದಲ್ಲಿ ಗತಿ ಇಲ್ಲ ಅಂತ. ಇವರೇನೋ ಕೋಪ ಬಂತು ಮಾತಾಡಿದ್ದಾರೆ ಅಂದ್ಕೊಳ್ಳೋಣ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಕೂಡ ಇದ್ದಕ್ಕಿದ್ದ ಹಾಗೆ ಮುಸ್ಲಿಮರ ವಿರುದ್ಧ ರೊಚ್ಚಿಗೆದ್ದು ಧಮಕಿ ಹಾಕಿ ಮಾತನಾಡಿದ್ರು. ಅದಾದ ನಂತರ ರಂಜಾನ್ ದಿನವೇ ಒಂದು ಮೀಟಿಂಗನ್ನು ಕಾಂಗ್ರೆಸ್ ಪಕ್ಷ ಉಸ್ತುವಾರಿ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ನಡೆಸಿತ್ತು. ಅಲ್ಲಿ ಡಿ.ಕೆ. ಶಿವಕುಮಾರ್ ಇದ್ರು. ಯಾರನ್ನ ಅಭ್ಯರ್ಥಿ ಮಾಡಬೇಕು ಅನ್ನೋದು ಗೊತ್ತಾಗದೆ ಅಯ್ಯೋ ಆಕಾಂಕ್ಷಿಗಳ ಪಟ್ಟಿಯನ್ನ ಹೈಕಮಾಂಡ್ಗೆ ಕಳಿಸಿಕೊಡ್ತೀವಿ ಎಂದಿದ್ರು. ಅದು ಹೈಕಮಾಂಡ್ಗೆ ಹೋಯ್ತೋ ಬಿಡ್ತೋ ಗೊತ್ತಿಲ್ಲ. ಅಲ್ಲಿ ಅವರು ಹೇಳಿದ್ದು ಇವತ್ತು ರಂಜಾನ್, ಅದಕ್ಕೆ ನಾಳೆ ಅಭ್ಯರ್ಥಿಯನ್ನ ಅಂತಿಮ ಮಾಡಿ ಘೋಷಣೆ ಮಾಡ್ತೀವಿ ಅನ್ನೋ ನಾಟಕವನ್ನ ಮಾಡಿದ್ರು. ಯಾಕೆ ಇಲ್ಲಿ ಇದನ್ನ ನಾಟಕ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿ ನಡೆದದ್ದೇ ದೊಡ್ಡ ನಾಟಕ. ಅಷ್ಟೊತ್ತಿಗಾಗಲೇ ಅಲ್ಲಿ ಅಭ್ಯರ್ಥಿ ಆಯ್ಕೆ ಆಗಿ ಹೋಗಿತ್ತು. ಅಲ್ಲಿ ಆಯ್ಕೆಯಾಗಿದ್ದು ಸಮರ್ಥ ಶಾಮನೂರು. ಅದೇ ಕಾರಣಕ್ಕೆ ರಂಜಾನ್ ದಿನ ಬೇಡ, ನಾಳೆ ಘೋಷಣೆ ಮಾಡ್ತೀವಿ ಅನ್ನೋದನ್ನ ಹೇಳಿಕೊಂಡಿದ್ರು ಈ ಕಮಂಗಿ ಕಾಂಗ್ರೆಸ್ ನಾಯಕರು. ಅದಕ್ಕೆ ಕಾರಣ ಅಂದ್ರೆ ರಂಜಾನ್ ದಿನವೇ ಘೋಷಣೆ ಮಾಡಿಬಿಟ್ರೆ ಮುಸಲ್ಮಾನರು ಟಿಕೆಟ್ ಸಿಗ್ಲಿಲ್ಲ ಅಂತ ಬೇಸರ ಮಾಡಿಕೊಂಡು ಕಾಂಗ್ರೆಸ್ ವಿರುದ್ಧವೇ ನಮಾಜ್ ಸಮಯದಲ್ಲಿ ಗಲಭೆ ಮಾಡ್ತಾರೋ ಅನ್ನೋ ಭಯ ಕಾಂಗ್ರೆಸ್ ನಾಯಕರನ್ನು ಕಾಡ್ತಾ ಇತ್ತು. ಆದ್ರೆ ಅವರ ಕರ್ಮ ಅಂದ್ರೆ ಅಭ್ಯರ್ಥಿಯ ಹೆಸರು ರಾತ್ರಿ ಆಗುವಷ್ಟರಲ್ಲಿ ಹೊರಗೆ ಬಂದಿದ್ದಾಯ್ತು. ಅದರಲ್ಲೂ ಮುಸ್ಲಿಂ ಮುಖಂಡರನ್ನ ಯಾವುದೋ 2 ಹುದ್ದೆಗಳನ್ನ ಕೊಡ್ತೀವಿ ಅಂತ ಸುಮ್ಮನಿರಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಆದ್ರೆ ಅದು ಯಾವ ಹುದ್ದೆ, ಯಾವಾಗ ಕೊಡ್ತಾರೆ, ಆ ಹುದ್ದೆಗಳು MLC ತರಹದ ಕೆಲಸಕ್ಕೆ ಬಾರದ ಹುದ್ದೆಗಳ, ಇದ್ಯಾವುದನ್ನು ಕಾಂಗ್ರೆಸ್ ಹೈಕಮಾಂಡ್ ಬಾಯನ್ನ ಬಿಡ್ತಾ ಇಲ್ಲ. ಕೊನೆಗೂ ಅಹಿಂದ ಹೆಸರಲ್ಲಿ ನಾಟಕ ಮಾಡೋ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಂಡವಾಳ ಬಯಲಾಗಿ ಹೋಯ್ತು. ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯ ಕೂಡ ಇದ್ರು. ಅವರು ಅಹಿಂದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಅನ್ನೋ ಒಂದೇ ಒಂದು ಮಾತನ್ನು ಕೂಡ ಆಡದೆ ಕುಳಿತಿದ್ರು. ಆದ್ರೆ ಸದ್ಯಕ್ಕೆ ಮುಸ್ಲಿಮರಿಗೆ ಸಾಮಾಜಿಕ ನ್ಯಾಯವನ್ನ ಕಾಂಗ್ರೆಸ್ ಪಕ್ಷ ಕೊಡ್ತಾ ಇಲ್ಲ, ಕಾಂಗ್ರೆಸ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಗಾಳಿಗೆ ತೂರ್ತಾ ಇದೆ ಅಂತ ಕೆಲ ಮುಸ್ಲಿಂ ಮುಖಂಡರು ಈಗ ಬಾಯನ್ನ ಬಡಿದುಕೊಳ್ತಾ ಇದ್ದಾರೆ. ಇದನ್ನೇ ಅಲ್ವೇ ನಾವೆಲ್ಲ ಮೊದಲು ಬಾಯಿ ಬಡ್ಕೊಂಡಿದ್ದು, ಈಗ ಬಾಯಿ ಬಡ್ಕೊಳ್ತಾ ಇದ್ದೀರಿ. ಹೋಗ್ಲಿ ಬಡ್ಕೊಳ್ಳಿ. ಇನ್ನು ಯಾವಾಗ ಸಮರ್ಥ ಅವರಿಗೆ ಟಿಕೆಟ್ ಘೋಷಣೆ ಆಯಿತೋ, ದಾವಣಗೆರೆಯ ಬಹಳಷ್ಟು ಮುಸ್ಲಿಂ ಯುವಕರು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರನ್ನ ಭೇಟಿ ಮಾಡಿದ್ದಾರೆ. ಹಾಗೆಯೇ ಬಿಜೆಪಿ ಪರವಾಗಿ ಪ್ರಚಾರ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದೀವಿ ಅಂತಿದ್ದಾರೆ. ಅಷ್ಟೇ ಆಗಿದ್ರೆ ಪರವಾಗಿಲ್ಲ, ಕಾಂಗ್ರೆಸ್ ಪಕ್ಷದ ನಾಯಕರು ಬಾಯಿಗೆ ಬಂದ ಹಾಗೆ ಮಾತನಾಡಿರೋದನ್ನ ಜೀವನ ಪೂರ್ತಿ ಮರೆಯಲ್ಲ ಅಂತಿದ್ದಾರೆ ಅಲ್ಲಿನ ಮುಸ್ಲಿಮರು. ಅಲ್ಲರೇ, ಸಾಮಾಜಿಕ ನ್ಯಾಯ, ಸಂವಿಧಾನ ಉಳಿಸುವ ಮುಸ್ಲಿಮರೆಲ್ಲ ನಮ್ಮ ಬ್ರದರ್ಸ್. ನಾನು ಅಲ್ಲಿ ಮುಂದಿನ ಜನ್ಮದಲ್ಲಿ ಮುಸಲ್ಮಾನನಾಗಿ ಹುಡ್ತೀನಿ ಅಂದವರೆಲ್ಲ ಒಬ್ಬ ಅಹಿಂದ ಅಭ್ಯರ್ಥಿಯನ್ನು ಹುಡುಕಿ ಟಿಕೆಟ್ ಕೊಡಿಸ್ಲಿಲ್ಲ ಅಂದರೆ ಅದೇನನ್ನು ಹೇಳಬೇಕು? ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಾ ಇದೆ. ಈಗಾಗಲೇ ಬಿ ಫಾರಮನ್ನು SS ಮಲ್ಲಿಕಾರ್ಜುನ್ ಅವರಿಗೆ ನೀಡಲಾಗಿದೆ. ಇವತ್ತು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಬಿ ಫಾರಂ ಜೊತೆ ಸಮರ್ಥ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ.
ಇದ್ದಾರೆ. ಆದರೆ ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ ಪಕ್ಷಕ್ಕೆ ಶಾಕ್ ಕೊಡ್ತಾ ಇರೋದು ಮುಸ್ಲಿಂ ಟಿಕೆಟ್ ಆಕಾಂಕ್ಷಿ ಸಾದಿಕ್ ಪೈಲ್ವಾನ್. ಅವರು ಹೇಳ್ತಾ ಇರೋದು, ನೋಡಿ ಸ್ವಾಮಿ, ನಮಗೆ ಅನ್ಯಾಯ ಆಗ್ತಾ ಇದೆ, ನಾನು ಮಾತ್ರ ಮುಸ್ಲಿಂ ಸಮುದಾಯದಿಂದ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡೇ ಮಾಡ್ತೀನಿ, ಇವತ್ತು ಇಲ್ಲ ಅಂದರೆ ಇನ್ಯಾವತ್ತು ಮುಸ್ಲಿಮರಿಗೆ ದಾವಣಗೆರೆ ದಕ್ಷಿಣದಲ್ಲಿ ಟಿಕೆಟ್ ಸಿಗಲ್ಲ ಅಂತ ಸಾದಿಕ್ ಅವರು ಹೇಳಿರೋದ್ರಲ್ಲೂ ಅರ್ಥ ಇದೆ. ಯಾಕಂದರೆ ಈಗ ಸಮರ್ಥ ಏನಾದರೂ ಗೆದ್ದಿದ್ದೆ ಆದರೆ ಮುಂದಿನ 20ರಿಂದ 25 ವರ್ಷ ಆ ಕ್ಷೇತ್ರದಲ್ಲಿ ಅವರೇ ಅಭ್ಯರ್ಥಿಯಾಗಿ ಮುಂದುವರಿತಾರೆ. ಆಗ ಮುಸ್ಲಿಮರು ಅವರ ಬಳಿ ಜೀತದ ಆಳುಗಳ ಹಾಗೆ ಕೆಲಸವನ್ನು ಮಾಡಬೇಕಾಗತ್ತೆ. ಹಾಗಂತ ನಾನು ಹೇಳಿದ್ದಲ್ಲ, ದಾವಣಗೆರೆಯ ಮುಸ್ಲಿಂ ಮುಖಂಡರೇ ಮಾತಾಡ್ತಾ ಇದ್ದಾರೆ. ಕೇವಲ ಸಾದಿಕ್ ಪೈಲ್ವಾನ್ ಮಾತ್ರ ಅಲ್ವಾ ಬಿಡಿ, ಇನ್ನು ಒಂದಷ್ಟು ಮುಸ್ಲಿಮರು ದುಡ್ಡನ್ನು ಕೊಟ್ಟರೆ ಶಾಮನೂರು ಕುಟುಂಬದ ಜೊತೆಗೆ ಇರ್ತಾರೆ ಅಂದುಕೊಂಡ್ರೆ ಕಾಂಗ್ರೆಸ್ಗೆ ಎರಡನೇ ಶಾಕ್ ಕೂಡ SDPI ರೂಪದಲ್ಲಿ ದಾವಣಗೆರೆಗೆ ಬಂದಿದೆ. ನಿನ್ನೆ SDPI ರಾಜ್ಯ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ SDPI ಎಲ್ಲವನ್ನ ಸೈಲೆಂಟ್ ಆಗಿ ನೋಡಿ ಯಾವಾಗ ಮುಸ್ಲಿಮರಿಗೆ ಕಾಂಗ್ರೆಸ್ ಟಿಕೆಟ್ ನಿರಾಕರಣೆ ಮಾಡುತ್ತೋ ಆಗ ಬಂದಿರೋದು. ಒಂದಷ್ಟು ಅಚ್ಚರಿ ಬೆಳವಣಿಗೆಗಳು ನಡೆಯೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಒಂದು ವೇಳೆ SDPI ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದೆ ಆದ್ರೆ ಅಲ್ಲಿ ಕಾಂಗ್ರೆಸ್ ವಿರುದ್ಧ ಮಾತಾಡಬೇಕು, ಕಾಂಗ್ರೆಸ್ ಯಾವ ರೀತಿ ಮುಸಲ್ಮಾನರಿಗೆ ಮೋಸ ಮಾಡ್ತಾ ಇದೆ ಅಂತ ಹೇಳಬೇಕು. ಆಗ ಮಾತ್ರ ಬಹುತೇಕ ಮುಸಲ್ಮಾನರ ಮತಗಳು SDPIಗೆ ಬರುತ್ತವೆ. ಆ ಕೆಲಸವನ್ನ ಮಾಡಿದ್ರೆ ಮುಸ್ಲಿಂ ಮತಗಳು ಹರಿದಿ ಹಂಚಿ ಹೋಗುತ್ತವೆ. ಅಲ್ಲಿ ಬಿಜೆಪಿ ಅಭ್ಯರ್ಥಿಗೂ ಒಂದಷ್ಟು ಮುಸ್ಲಿಂ ಮತಗಳು ಬರಬಹುದು. ಅಲ್ಲಿಗೆ ಬಿಜೆಪಿ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಪಕ್ಷವೇ ಗೆಲ್ಲಿಸಿದ ಹಾಗೆ ಆಗತ್ತೆ. ಒಂದು ವೇಳೆ ಸಮರ್ಥ ಏನಾದರೂ ಗೆದ್ರೆ ಮುಂದೆ ದಾವಣಗೆರೆ ಜಿಲ್ಲೆಯಲ್ಲಿ ಮುಸ್ಲಿಮರನ್ನ ಕಾಂಗ್ರೆಸ್ ಮತ್ತು ಶಾಮನೂರು ಕುಟುಂಬ ಎದುರು ಹಾಕಿಕೊಂಡ ಹಾಗೆ ಆಗತ್ತೆ. ಮುಂದಿನ ಚುನಾವಣೆಗಳಲ್ಲಿ ಮುಸ್ಲಿಮರು ಅವರ ವಿರುದ್ಧ ನಿಂತರೂ ಅಚ್ಚರಿಯನ್ನ ಪಡಬೇಕಾಗಿಲ್ಲ. ಒಟ್ಟಿನಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಚೊಂಬನ್ನ ತೋರಿಸಿದ್ರು. ಅದು ಯಾರಿಗೆ ಅನ್ನೋದು ಅವತ್ತು ಗೊತ್ತಾಗಿರಲಿಲ್ಲ, ಯಾರಿಗೆಲ್ಲ ಕೊಡ್ತಾರೆ ಅನ್ನೋದು ಅರ್ಥ ಆಗ್ತಾ ಇದೆ. ಈಗ ಮೊದಲು DK ಶಿವಕುಮಾರ್ಗೆ ಚೊಂಬನ್ನ ಕೊಟ್ಟಿದ್ದಾಯ್ತು, ಅದೇ CM ಮಾಡ್ತೀವಿ ಅಂತ. ಈಗ ಮುಸ್ಲಿಮರಿಗೆ ಚೊಂಬನ್ನ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಅದು ಯಾರ್ಯಾರಿಗೆ ಯಾವ್ಯಾವ ಚೆಂಬನ್ನ ಕೊಡ್ತಾರೋ ಗೊತ್ತಿಲ್ಲ. ಇಲ್ಲಿ ಬಹಳಷ್ಟು ಜನರಿಗೆ ಈಗ ಬರ್ತಾ ಇರೋ ಅನುಮಾನ ಅಂದರೆ ಸಮರ್ಥ ಮೊದಲೇ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು, ಕಾಂಗ್ರೆಸ್ ಪಕ್ಷ ಈಗ ಅವರನ್ನೇ ಫೈನಲ್ ಮಾಡಿದೆ, ಅದಕ್ಕೆ ಕೊಡ್ತಾ ಇರೋ ಕಾರಣ ಅನುಕಂಪದ ಆಧಾರದ ಮೇಲೆ ಟಿಕೆಟ್ ಕೊಟ್ಟಿರೋದು ಅಂತ. ಹಾಗಾದರೆ ಸಮರ್ಥ್ಗೆ ಮೊದಲೇ ಟಿಕೆಟ್ ಕೊಡೋ ಭರವಸೆಯನ್ನು ಯಾರು ಕೊಟ್ಟಿದ್ರು ಅನ್ನೋದನ್ನು ನೋಡೋದಕ್ಕೆ ಹೋದರೆ ಒಂದು ಸಲ ಸಂಸತ್ತಲ್ಲಿ ಪ್ರಧಾನಿ ಮೋದಿ ಅವರ ಮೇಲೆ ಮಹಿಳಾ ಸಂಸದರಿಂದ ದಾಳಿಯನ್ನ ಮಾಡಿಸೋ ಪ್ರಯತ್ನವನ್ನ ಈ ರಾಹುಲ್ ಗಾಂಧಿ ಮಾಡಿದ್ರು. ಅಲ್ಲಿ ಮೋದಿ ಅವರ ಬಳಿಗೆ ಹೋಗಿದ್ದ ಸಂಸದರಲ್ಲಿ, ಅದೇ ಮಹಿಳಾ ಸಂಸದರಲ್ಲೇ ಇದೇ ಸಮರ್ಥ ಅವರ ತಾಯಿ ದಾವಣಗೆರೆಯ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಇದ್ರು. ಅದು ಇಡೀ ದೇಶಕ್ಕೆ ಗೊತ್ತಿರೋ ವಿಚಾರ. ಅಲ್ಲಿದ್ದ ಮಹಿಳಾ ಸಂಸದೆಯರು ರಾಹುಲ್ ಗಾಂಧಿಯ ಜೊತೆ ಮೀಟಿಂಗ್ ಮಾಡಿ ಅಂತಹ ಕುಕೃತ್ಯ ಮಾಡೋಕೆ ಹೋಗಿದ್ರು. ಅಲ್ಲಿಗೆ ರಾಹುಲ್ ಗಾಂಧಿಗೆ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನು ಕಂಡ್ರೆ ಅದೆಷ್ಟು ನಂಬಿಕೆ ಅನ್ನೋದನ್ನ ಯೋಚನೆ ಮಾಡಿ. ಇನ್ನೊಂದು ಕಡೆ ಖರ್ಗೆ ಕುಟುಂಬಕ್ಕೆ ಶಾಮನೂರು ಕುಟುಂಬ ಅತ್ಯಾಪ್ತರು, ಮತ್ತೊಂದು ಕಡೆ ಹಣವನ್ನ ಚೆಲ್ಲೋ ಅಭ್ಯರ್ಥಿ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬೇಕೇ ಬೇಕು. ಆ ತಾಕತ್ತು ಮುಸ್ಲಿಂ ಅಭ್ಯರ್ಥಿಗಳಿಗೆ ಇರಲಿಲ್ಲ. ಅದೇ ಕಾರಣಕ್ಕೆ ಸಮರ್ಥ ಅವರಿಗೆ ಟಿಕೆಟ್ ಘೋಷಣೆ ಮಾಡಿರೋದು. ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ಡು ಅನ್ನೋದು ಸದ್ಯಕ್ಕೆ ಇಲ್ಲ ಅನ್ನೋದನ್ನ ಆಗಾಗ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ನಾಯಕರು ರೋಡಲ್ಲೂ ಹೇಳ್ತಾ ಇರ್ತಾರೆ. ಅದೇ ಕಾರಣಕ್ಕೆ ದುಡ್ಡಿರೋ ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ಯಾವಾಗಾದರೂ ದುಡ್ಡು ಬೇಕು ಅಂದರೆ ಒಂದಷ್ಟು ಕೇಳಿದರೆ ಕೊಡ್ತಾರೆ ಅನ್ನೋ ಯೋಚನೆಯನ್ನ ಮಾಡಿರ್ತಾರೆ. ಹಾಗಾದರೆ ಟಿಕೆಟ್ ಆಕಾಂಕ್ಷಿಗಳ ಲಿಸ್ಟನ್ನು ಯಾಕೆ ಇವರು ತರಿಸಿಕೊಂಡ್ರು ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಅದನ್ನು ನಾನೇ ಹೇಳಿಬಿಡ್ತೀನಿ. ಈಗಿನ ರಾಜಕಾರಣದಲ್ಲಿ ಯಾವುದೇ ಪಕ್ಷದಿಂದ ಟಿಕೆಟ್ ಬೇಕು ಅಂದರೆ ಒಂದಷ್ಟು ಹಣವನ್ನು ಕೊಡಲೇಬೇಕು ಅನ್ನೋದು ವಾಸ್ತವ. ಅದೇ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿದ್ರೆ ಶ್ರೀಮಂತ ಆಕಾಂಕ್ಷಿ ಅಭ್ಯರ್ಥಿಯ ಬಳಿ ಒಂದಷ್ಟು ಡಿಮ್ಯಾಂಡ್ ಮಾಡಬಹುದು, ಹೆಚ್ಚಿನ ದುಡ್ಡನ್ನು ಕಿತ್ಕೊಳ್ಳಬಹುದು ಅನ್ನೋ ಯೋಚನೆ ನಡೆದಿರುತ್ತೆ. ಅಲ್ಲಿ ಅಪ್ಪಿತಪ್ಪಿ ಮುಸ್ಲಿಂ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರೆ ಕಾಂಗ್ರೆಸ್ ಪಕ್ಷವೇ ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಕು. ಸದ್ಯಕ್ಕೆ ಕಾಂಗ್ರೆಸ್ ಮುಳುಗಿ ಹೋಗ್ತಾ ಇರೋ ದೋಣಿ, ಅಲ್ಲಿರೋ ದುಡ್ಡನ್ನು ಬೈ ಎಲೆಕ್ಷನ್ಗೆ ಖರ್ಚು ಮಾಡಿದರೆ ಆಮೇಲೆ ಮುಂದಿನ ಚುನಾವಣೆಗಳ ಗತಿ ಏನೋ ಅನ್ನೋ ಯೋಚನೆ ಇದ್ದೇ ಇರುತ್ತೆ. ಹಾಗಂತ ಸಮರ್ಥ ಶಾಮನೂರು ದಾವಣಗೆರೆ ದಕ್ಷಿಣದ ಅಭ್ಯರ್ಥಿ ಅನ್ನೋದು ನಿನ್ನೆ ಆಯ್ಕೆ ಆಗಿರೋದಲ್ಲ, ಅದು ಆಗಿ ಸುಮಾರು 2 ತಿಂಗಳಾಯಿತು. ಕಳೆದ 4-5 ದಿನಗಳಿಂದ ನಡೆದಿದ್ದು ಕಾಂಗ್ರೆಸ್ ಪಕ್ಷದ ನಾಟಕ ಅಷ್ಟೇ. ಅದನ್ನು ಮುಸಲ್ಮಾನರ ಕಿವಿಗೆ ಹೂ ಇಡೋದಕ್ಕೆ ಮಾಡಿಕೊಂಡಿದ್ದಾರೆ. ಆದರೂ ಮುಸ್ಲಿಮರನ್ನು ಓಲೈಕೆ ಮಾಡಿ ಮತವನ್ನು ಹಾಕಿಸಿಕೊಳ್ಳೋ ಕಾಂಗ್ರೆಸ್ ಅವರಿಗಾಗಿ ಏನನ್ನಾದರೂ ಮಾಡಿದ್ಯಾ ಅಂದರೆ ಯಾವುದೂ ಇಲ್ಲ. ಅವರನ್ನು ಸಾಮಾಜಿಕವಾಗಿ ಮೇಲೆತ್ತೋ ಕೆಲಸವನ್ನು ಮಾಡಿದ್ಯಾ ಅಂದರೆ
ಅದೂ ಇಲ್ಲ. ಮುಖ್ಯವಾಹಿನಿಯಲ್ಲಿ ಮುನ್ನೆಲೆಗೆ ತಂದಿದೆಯಾ ಅಂದರೆ ಅದನ್ನು ಮೊದಲೇ ಮಾಡಿಲ್ಲ, ಅವರನ್ನು ಹಿಂದೆಯೇ ತಳ್ಳಿಬಿಟ್ಟಿದೆ. ಅಲ್ಲಿಗೆ ಮುಸ್ಲಿಮರು ಅಂದರೆ ಕಾಂಗ್ರೆಸ್ ಪಕ್ಷದ ಜೀತದಾಳುಗಳು ಅಂತ ಕಾಂಗ್ರೆಸ್ಸಿನ ನಾಯಕರು ಅಂದುಕೊಂಡಿರಬೇಕು. ಯಾಕಂದರೆ ಸಿದ್ದರಾಮಯ್ಯ ಆಗಲಿ, DK ಶಿವಕುಮಾರ್ ಆಗಲಿ, ಖರ್ಗೆ ಆಗಲಿ, ರಾಹುಲ್ ಗಾಂಧಿ ಆಗಲಿ, ಸುರ್ಜೇವಾಲಾ ಆಗಲಿ ಮುಸ್ಲಿಂ ಅಭ್ಯರ್ಥಿಗಳ ಪರವಾಗಿ ಮಾತಾಡಿದ್ದನ್ನು ನಾವು ನಿನ್ನೆ ಮೊನ್ನೆ ಈ 4-5 ದಿನಗಳಲ್ಲಿ ನೋಡಲೇ ಇಲ್ಲ. ಅಲ್ಲಿಗೆ ಮುಸ್ಲಿಮರು ಈ ಪಕ್ಷಕ್ಕೆ ಯಾಕೆ ಅನ್ನೋದೇ ದೊಡ್ಡ ಪ್ರಶ್ನೆ ಅನ್ನಿಸಲ್ವಾ? ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಸುಮಾರು 40ರಿಂದ 45 ಕ್ಷೇತ್ರಗಳಲ್ಲಿ ಮುಸಲ್ಮಾನರ ಕೊಡುಗೆ ಇದ್ದೇ ಇದೆ. ಆದರೂ ಅವರನ್ನು ಒಂದು ಪಕ್ಷ, ಅದು ಮುಸ್ಲಿಮರನ್ನು ನಾವೇ ಉಳಿಸೋದು, ಇನ್ನೆಲ್ಲ ಅವರನ್ನು ಇಲ್ಲದ ಹಾಗೆ ಮಾಡ್ತಾರೆ ಅನ್ನೋ ಹಾಗೆ ಮಾತಾಡೋ ಕಾಂಗ್ರೆಸ್ ಇವತ್ತು ಮುಸ್ಲಿಮರಿಗೆ ಮಾಡ್ತಾ ಇರೋದು ಅನ್ಯಾಯ ಅಲ್ವಾ? ಈಗಲಾದರೂ ಮುಸ್ಲಿಮರು ಬದಲಾಗ್ತಾರಾ, ಇಲ್ಲ ಅಂದರೆ ಅದೇ ಪಕ್ಷವನ್ನು ನಂಬಿ ಕುಳಿತಿರ್ತಾರ ಅನ್ನೋದನ್ನು ನಾವು ಕೂಡ ಕಾದು ನೋಡಬೇಕು ಅಷ್ಟೇ. ಇದು ಗೆಳೆಯರೇ, ದಾವಣಗೆರೆ ಉಪಚುನಾವಣಾ ಕಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಮರೇ ದೊಡ್ಡ ಸವಾಲಾಗ್ತಾ ಇದ್ರೆ ಕಾಂಗ್ರೆಸ್ ಮುಸ್ಲಿಮರಿಗೆ ಚೊಂಬನ್ನು ಕೊಟ್ಟಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ, ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.